ಇದೆಲ್ಲರೂ ಮತ್ತೆ ಭಾವನವ್ರು ತುಂಬಾನೇ ನೋವು ಅನುಭವಿಸ್ಬಿಟ್ಟಿದ್ದಾರೆ. ಅವ್ರಿಗಾಗಿತ್ತು ನಮ್ಮ ಶತ್ರುಗಳಿಗೂ ಆಗ್ಬಾರ್ದು ಅಕ್ಕಾರೆ. ಅಂತ ಪರಿಸ್ಥಿತಿನ ಅವ್ರು ಎದುರಿಸ್ತಾರೆ. ಅವ್ರು ಇದನ್ನೆಲ್ಲ ಹೇಗ್ ತಡ್ಕೊಂಡಿದ್ರೋ ಏನೋ. ನಾನು ಹೀಗೆ ಮಾಡಬಾರ್ದಾಗಿತ್ತು. ನಾನು ತಪ್ಪು ಮಾಡಿಬಿಟ್ಟೆ ಮಲ್ಲೆ. ನಾನು ಅವ್ರ ಜೊತೆಲಿ ಇರ್ಬೇಕಾಗಿತ್ತು. ಅವ್ರಿಗೆ ಬೆಂಬಲ ಕೊಡ್ಬೇಕಿತ್ತು. ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಸಮಾಧಾನ ಹೇಳ್ಬೇಕಿತ್ತು. ತಪ್ಪು ಮಾಡ್ಬಿಟ್ಟೆ ನಾನು. ಅವರನ್ನ ಅಷ್ಟೊಂದು ಪ್ರೀತಿಸೋಳಾಗಿ ಯಾರೋ ಹೇಳಿದ್ದನ್ನ ಸುಳ್ಳನ್ನು ನಂಬ್ಕೊಂಡು ನಾನು ಅವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಅವ್ರು ಮಾಡದೇ ಇರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಅನುಭವಿಸೋ ಥರ ಮಾಡ್ದೆ. ಮಗು ಅಂತ ಮನ್ಸು ಅವ್ರದ್ದು. ನಮ್ಮಿಂದೆಲ್ಲ ದೂರ ಇತ್ತು ಅವ್ರು ಎಷ್ಟು ನೊಂದ್ಕೊಂಡಿರ್ಬೋದು. ಅವ್ರು ಹೇಳಿದ ಸುಳ್ಳನ್ನು ನಂಬ್ಕೊಂಡು ನನ್ನ ಮಗು ಸತ್ತೋಗಿದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗು ಬದುಕಿದೆ. ನನ್ನ ಮಗು ಬದುಕಿದೆ. ಹೀಗೆ ನನ್ನ ಮಗು ಎಲ್ಲೇ ಇದ್ರು ನಾನು ಹುಡುಕ್ತೀನಿ. ಎಲ್ಲೇ ಇದ್ರು ನಾನು ಹುಡುಕ್ತೀನಿ. ಮಗು ಹುಡ್ಕೋ ಸರಿ ಅಕ್ಕಾರೆ. ಆದ್ರೆ ಹಾಗೇನೆ ಭಾವನವ್ರ ಬಗ್ಗೆ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬನ್ನಿ. ದಯವಿಟ್ಟು ಅವ್ರನ್ನ ಹೋಗಿ ಮಾತಾಡ್ಸಿ. ಮತ್ತೆ ನೀವಿಬ್ರು ಒಂದಾಗ್ಬೇಕು ಅಕ್ಕಾರೆ. ಹಾ, ನಾನು ಈಗಲೇ ಹೋಗಿ ಅವ್ರನ್ನ ಮಾತಾಡ್ಸ್ತೀನಿ. ಅಕ್ಕಾರೆ, ಅವರು ಬೆಳಿಗ್ಗೆನೆ ಎದ್ದು ಎಲ್ಲಿಗೂ ಹೋಗಿದ್ದಾರೆ. ಬಂದ್ಮೇಲೆ ಮಾತಾಡ್ಸಿ.